ಸೊ ಫೈನಲಿ ಕ್ಯಾಪ್ಟನ್ ಅವರ ಡೆಕ್ಕಿಗೆ ಬಂದಿದ್ದೀವಿ. ಫೈನಲಿ ನಮಗೆ ಬೇಕಾಗಿರೋದು ಬಂತು. ಇದು ಬಂದ್ಬಿಟ್ಟು ಡಾಕ್ಟರ್ಸ್ ಕ್ಯಾಬಿನ್ನು. OPD ಪ್ರೊಸೀಜರ್ಸ್ ಮಾಡೋದಕ್ಕೆ ಮತ್ತು ಕನ್ಸಲ್ಟೇಷನ್ ನಡೀತಿದ್ದು. ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ. ಆರ್ಟಿಕ್ ಸರ್ಕಲ್ ಒಳಗಡೆ ಬರುವಂತಹ ವಿಶ್ವದ ಅತಿ ದೊಡ್ಡ ನಗರ ಮುರ್ಮಾನ್ಸ್ಕಿಂದ ಸ್ವಾಗತ ಸುಸ್ವಾಗತ. ನೀವು ಮುರ್ಮಾನ್ಸ್ಕಲ್ಲಿ ಎಲ್ಲೇ ಹೋದ್ರೂ ಇದೊಂದು ಸಿಂಬಲ್ ನೋಡ್ಬೋದು. ಆ್ಯಂಡ್ ಇದು ಬಂದು ವೇಲ್ನ ಒಂದು ಬಾಲ ಆಗಿರುತ್ತೆ. ಆ್ಯಂಡ್ ಈ ಊರವ್ರಿಗೆ ಮತ್ತು ವೇಲ್ಸ್ಗೆ ತುಂಬ ಕನೆಕ್ಷನ್ ಇದೆ. ಬಟ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋಲಿ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ದಟ್ಸ್ ದ ಸ್ಟೋರಿ ಫಾರ್ ಅನದರ್ ಡೇ. ಒಂದು ಜಾಗ ಇದೆ, ಆ ಜಾಗಕ್ಕೆ ಹೋದಾಗ ಅದ್ರ ಬಗ್ಗೆ ಮಾತಾಡೋದು ತುಂಬ ಸೂಕ್ತ ಅನಿಸುತ್ತೆ. ಸೊ ಸದ್ಯಕ್ಕೆ ನಾವು ಬಂದಿದ್ದೀವಿ ವಿಶ್ವದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಪವರಿಂದ, ಅಂದರೆ ಪರಮಾಣು ಪವರಿಂದ ಓಡುವಂತಹ ಶಿಪ್ಪು. ಇದು ಬಂದು ಮಾಮೂಲಿ ಶಿಪ್ ಅಲ್ಲ, ಐಸ್ ಬ್ರೇಕರ್ ಶಿಪ್. ಆ್ಯಂಡ್ ಸದ್ಯಕ್ಕೆ ಟೈಮ್ ಬಂದು ಇನ್ನೂ ಮಧ್ಯಾಹ್ನ 3 ಗಂಟೆ. ಬಟ್ ನೋಡ್ತಾ ಇರ್ಬೋದು ಸುತ್ತಲೂ ಹೇಗೆ ಕತ್ಲಾವರ್ಸ್ಕೊಂಡಿದೆ ಅಂತ. ಯಾಕೆ ಅಂತಂದರೆ ಸದ್ಯಕ್ಕೆ ಪೋಲಾರ್ ನೈಟ್ಸ್ ಅನ್ನೋ ಒಂದು ಈವೆಂಟ್ ನಡೆಸಿದೆ. ಸೊ ಇದು ಡಿಸೆಂಬರ್ 1 ಜಾನ್ವರಿ 10 ತನಕ ನಡೆಯುತ್ತೆ. ಸೊ 40 ದಿವಸ ಇಲ್ಲಿ ಸಂಪೂರ್ಣವಾಗಿ ಕತ್ಲೇ ಇರುತ್ತೆ. ಬಟ್ ಇವತ್ತಿನ ದಿನಾಂಕ ಬಂದು ಜನವರಿ 5. ಸೊ ಅದಕ್ಕೆ ಇನ್ನೇನು ಆ ಪೋಲಾರ್ ನೈಟ್ಸ್ ಅನ್ನೋ ಈವೆಂಟ್ ಮುಗಿತಾ ಬಂತು. ಅದಕ್ಕೆ ಸ್ವಲ್ಪ ಅದ್ರ ಬೆಳಕಿದೆ. ಇಲ್ಲ ಅಂತಂದರೆ ಒಂದು ಚೂರು ಬೆಳಕೆ ಇಲ್ದಂಗೆ ಸಂಪೂರ್ಣವಾಗಿ ಕತ್ಲೇ ಇರ್ತಿತ್ತು 24 ಗಂಟೆ ಈ ಊರಲ್ಲಿ. ಆ್ಯಂಡ್ ಇವತ್ತಿನ ಟೆಂಪ್ರೇಚರ್ ಒಂದು -35 ಇದೆ. ಬಟ್ ಫೀಲ್ಸ್ ಲೈಕ್ 50 ಅಂತಿದೆ. ಸೊ ಹಾಗಾಗಿ ಎಲ್ಲ ಫ್ರೀಸ್ ಆಗ್ತಿದೆ ಆ್ಯಂಡ್ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ. ಒಂದು ಸತಿ ಲೆನಿನ್ ಐಸ್ ಬ್ರೇಕರ್ ಒಳಗಡೆ ಹೋದ್ಮೇಲೆ ಸಂಪೂರ್ಣವಾಗಿ ಬ್ಲಾಗ್ ಮಾಡಿ ನಿಮಗೆ ತಿಳಿಸ್ತೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಅದಕ್ಕೆ ಐಸ್ನ ಸೀಳ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಹತ್ತತ್ರ 20-30 ಮೀಟ್ರ್ ಇರುತ್ತೆ ಓಷನ್ಗಳೆಲ್ಲ. ಸೊ ಅದನ್ನೆಲ್ಲ ಸೀಳ್ಕೊಂಡು ಹೋಗಬೇಕು ಅಂತಂದರೆ ಆ ಫ್ರಂಟ್ ಪಾರ್ಟು ಫುಲ್ಲು ಹೆವಿ ಗ್ರೇಡ್ ಮೆಟಲಿಂದ ಮಾಡಿರಬೇಕು. ಸೊ ಜಸ್ಟ್ ಫಾರ್ ಕಂಪ್ಯಾರಿಸನ್ ಸೇಕು ಇದೆಲ್ಲ ನಾರ್ಮಲ್ ಫಿಶಿಂಗ್ ಬೋಟ್ಗಳು. ಆ್ಯಂಡ್ ಇದೆ ಸುಮಾರು ದೊಡ್ಡದಾಗಿದೆ. ಆ್ಯಂಡ್ ಅದ್ರ ಪಕ್ಕ ಈ ಶಿಪ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು, ಎಷ್ಟು ದೊಡ್ಡ ಗಾತ್ರದಲ್ಲಿ ನಿಂತಿದೆ ಅಂತ ಅಂದ್ಬಿಟ್ಟು. ಫೈನಲಿ ಐಸ್ ಬ್ರೇಕರ್ ಶಿಪ್ ಒಳಗಡೆ ಬಂದೇ ಬಿಟ್ವಿ.
ಇದು ನೋಡಿ ಆರ್ಟಿಕ್ ಸರ್ಕಲ್ ಒಳಗಡೆ ಇರುವಂತಹ ಮ್ಯಾಪ್ ಅನಿಸುತ್ತೆ. ಆ್ಯಂಡ್ ಸದ್ಯಕ್ಕೆ ಮುರ್ಮಾನ್ಸ್ಕ್ ಬಂದು ಇಲ್ಲಿದೆ. ಆ್ಯಂಡ್ ಇದು ಬಂದು ಕೋಲಾ ಪೆನಿನ್ಸುಲಾ. ಆ್ಯಂಡ್ ಮ್ಯಾಪ್ ಬಂದು ಅಲ್ಲಿ ತನಕ ಇದೆ. ಸೊ ಇದು ಕ್ಯಾಪ್ಟನ್ಸ್ಗೆ ಮತ್ತು ಹೈಯರ್ ಅಥಾರಿಟಿ ಪರ್ಸ್ನಲ್ಸ್ಗೆ ಲಾಂಜ್ ಏರಿಯಾ ಅನಿಸುತ್ತೆ. ಆ್ಯಂಡ್ ಏನಾದರೂ ಟೀಮ್ ಡಿಸ್ಕಷನ್ ಆಗಬೇಕಿತ್ತು ಅಂತಂದರೆ ಇಲ್ಲಿ ನಡೀತಿದ್ದು ಶಿಪ್ ಒಳಗಡೆ ಎಲ್ಲ. ಬಲ್ಗಾಲಿ ಒಳಗಡೆ ಬಂದ್ವಿ ಇಂಜಿನ್ ರೂಮ್ಗೆ. ಸೊ ಇದೇ ಜಾಗದಲ್ಲಿ ಅಟಾಮಿಕ್ ಪವರ್ಸ್ನೆಲ್ಲ ಇದು ಮಾಡ್ತಾಯಿದ್ದಿದ್ದು. ಆ್ಯಂಡ್ ನೋಡ್ಬೋದು ರೇಡಿಯೋ ಬೆಗ್ ಸೂಟ್ಸ್ ಹಾಕಿರೋವಂಥದ್ದು ನೋಡಿ. ಇಂಜಿನ್ದು ಒಂದು ಸ್ಕಿಮ್ಯಾಟಿಕ್ ಇದು ಕೊಟ್ಟಿದ್ದಾರೆ, 3D ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಪಿಸ್ಟನ್ಸ್ ಕಾಣ್ತಿದೆ, ಹಾಗೆ ಕೂಲರ್ಸ್ ಕಾಣ್ತಿದೆ. ಸೊ ಫೈನಲಿ ಕ್ಯಾಪ್ಟನ್ ಅವರ ಡೆಕ್ಕಿಗೆ ಬಂದಿದ್ದೀವಿ. ನೋಡಿ ಪ್ರೆಷರ್ ಚೇಂಜ್ ಆಗ್ತಿರೋದು ಕಾಣುತ್ತೆ. ಸೊ ಹಿಂಗೆ ತೊಂಗಿಸ್ಬಿಡೋಣ. ನೋಡಿ ಇಡೀ ಶಿಪ್ದು ಬ್ಲೂ ಪ್ರಿಂಟು ಇಲ್ಲಿ ಕ್ಯಾಪ್ಟನ್ ಡೆಕ್ಕಲ್ಲಿ ನೋಡ್ಬೋದು. ಆ್ಯಂಡ್ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಅಂತಂದರೆ ಒಂದು ಸ್ಮಾಲ್ ಡಿಟೇಲ್, ಒಂದು ವಾಶ್ರೂಮ್ ಇರೋದು ಪ್ರತಿಯೊಂದನ್ನು ಇಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಹೆಲಿಕಾಪ್ಟರ್ ಸಹ ಲ್ಯಾಂಡ್ ಮಾಡೋದಕ್ಕೆ ಇಲ್ಲಿ ಹೆಲಿಪ್ಯಾಡ್ ಇದೆ. ಆ್ಯಂಡ್ ಇವಾಗ ನಾವು ಹೋಗಿದ್ವಲ್ಲ ರಿಯಾಕ್ಟರ್ ರೂಮ್ಗೆ, ಇಲ್ಲಿ ರಿಯಾಕ್ಷನ್ ಆಗೋದು, ನ್ಯೂಕ್ಲಿಯರ್ ರಿಯಾಕ್ಷನ್ ಆಗೋದು. ಆ್ಯಂಡ್ ನಾವು ಇಲ್ಲಿಂದ ನೋಡ್ತಿದ್ವಿ ಈ ಒಂದು ಹೋಲ್ದಿಂದ ಎನರ್ಜಿ ಪ್ರೊಡ್ಯೂಸ್ ಆಗಿ ಪ್ರೊಪೆಲರ್ಗೆ ಶಿಫ್ಟ್ ಆಗಿ ಪ್ರೊಪೆಲರ್ ತಿರುಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಇದ್ರೊಳಗಡೆ ಬಸೇನಿ ಅಂದರೆ ಸ್ವಿಮ್ಮಿಂಗ್ ಪೂಲ್ ಸಹ ಇತ್ತು, ಕ್ಲಬ್ ಇತ್ತು, ಸೋನಾನೂ ಇತ್ತು. ನೋಡಿ ಇಲ್ಲಿ ಸ್ಟೇರಿಂಗ್ ಇದೆ. ಆ್ಯಂಡ್ ಇಲ್ಲಿ ಲಿವೋ ಅಂದರೆ ಲೆಫ್ಟು, ಬ್ರಾವೋ ಅಂದರೆ ರೈಟು. ಆ್ಯಂಡ್ ಇಲ್ಲಿ ಇದು ಮಾಡೋದಿದೆ, ನ್ಯಾವಿಗೇಷನ್ ಮಾಡೋಂಥದ್ದಿದೆ. ಆ್ಯಂಡ್ ಇಲ್ಲಿ ನೋಡಿ ಸ್ಯಾಟಲೈಟಿಂದ ಡಿಟೆಕ್ಟ್ ಆಗ್ತಿದೆ ಬೇರೆ ಯಾವ್ದಾದ್ರು ಶಿಪ್ ಹತ್ರದಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು. ಇದು ನೋಡಿ ಕ್ರೂ ಮೆಂಬರ್ಸ್ ಇರಬೇಕಾಗಿದ್ದಂಥ ಒಂದು ರೂಮು. ಆ್ಯಂಡ್ ಇಲ್ಲಿ 2 ಬಂಕರ್ ಬೆಡ್ಸ್ ಇದೆ, 1 ಟೇಬಲ್ಲು, 1 ಸೋಫಾ ಆ್ಯಂಡ್ ಹೀಟರು ವಿಂಟ್ರಿಂದ ಬಚಾವಾಗೋದಕ್ಕೆ. ಇದು ಬಂದು ಕ್ರೂ ಮೆಂಬರ್ಸ್ ಊಟ ಮಾಡ್ತಿದ್ದಂಥ ಜಾಗ, ಸ್ಥೋಲವಾಯ ಅಂತಂದರೆ ಕ್ಯಾಂಟೀನ್ ಅಂತಂದ್ಬಿಟ್ಟು. ಸೊ ಇಲ್ಲಿ ಕ್ರೂ ಮೆಂಬರ್ಸು ಯೂಶ್ವಲಿ ಕುತ್ಕೊಂಡು ಊಟ ಮಾಡ್ತಿದ್ರು. ಸೊ ಸದ್ಯಕ್ಕೆ ಎಲ್ಲ ನೋಡಿಕೊಂಡು ಇಂಜಿನ್ ಹತ್ರನೇ ಬಂದ್ಬಿಟ್ಟಿದ್ದೀವಿ. ಒಂದು ಶಿಪ್ಪಿನ ಹಾರ್ಟ್ ಇದು, ನೋಡಿ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು.
ಫೈನಲಿ ನಮಗೆ ಬೇಕಾಗಿರೋದು ಬಂತು. ಇದು ಬಂದ್ಬಿಟ್ಟು ಡಾಕ್ಟರ್ಸ್ ಕ್ಯಾಬಿನ್ನು, OPD ಪ್ರೊಸೀಜರ್ಸ್ ಮಾಡೋದಕ್ಕೆ ಮತ್ತು ಕನ್ಸಲ್ಟೇಷನ್ ನಡೀತಿದ್ದಿದ್ದು. ಶಿಪ್ ಒಳಗಡೆ ಆಪ್ರೇಷನ್ ಥಿಯೇಟ್ರ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೂ ಸಹ ಇಲ್ಲಿ ಒಂದು ಅವಕಾಶ ಇದೆ. ಸೊ ಗೈಸ್, ಫೈನಲಿ ಲೆನಿನ್ ಐಸ್ ಬ್ರೇಕರಿನ ಹೊರಗಡೆ ಬಂದ್ವಿ. ಆ್ಯಂಡ್ ಈಗ ನಾನು ತೋರಿಸಿದ ಕೇವಲ ಇಲ್ಲಿ 5% ಅಷ್ಟೇ, ನಮಗೆ ನೋಡೋಕೆ ಬಿಡೋದು ಕೇವಲ 5% ಅಷ್ಟೇ. ಯಾಕೆ ಅಂತಂದರೆ ಒಂದು ಜನಸಾಮಾನ್ಯರಿಗೆ ಅದು ಗೊತ್ತಾಗೋದಿಲ್ಲ ಏನೇನು ಅಂತಂದ್ಬಿಟ್ಟು, ಒಂದು ಎಜುಕೇಷ್ನಲ್ ಪರ್ಪಸ್ಗೆ ಅಂತಂದ್ಬಿಟ್ಟು ಈ ಥರ ಒಂದು ಮ್ಯೂಸಿಯಂ ಮಾಡಿ ಇಟ್ಕೊಂಡಿದ್ದಾರೆ ಈ ಐಸ್ ಬ್ರೇಕರ್ನ. ಸೊ ಇದಿಷ್ಟ ಆಗಿತ್ತು ಈ ವ್ಲಾಗು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರ ಇನ್ನಷ್ಟು ಕಂಟೆಂಟ್ಸ್ಗೆ ಕಾಯ್ಕೊಂಡಿರಿ.